ಜಾತಿ ಜಾತಿ ಅಂತ ಇದ್ದ ಸಮಾಜವನ್ನು ಜಾತಿ ಅನ್ನುವುದನ್ನೇ ನಿರ್ಮೂಲನೆ ಮಾಡುತ್ತೀನಿ ಎಂದು ನಿಂತವರು ಧರ್ಮ ಸುಧಾರಕರು, ಸಮಾಜ ಸುಧಾರಕರು. ದಿನವಿಡೀ ಸಮಾಜದಲ್ಲಿ ನಾನು ನೀನು ಅಂತ ಕಿತ್ತಾಡಿಕೊಂಡು ಇರುವಂಥ ಸಂದರ್ಭದಲ್ಲಿ ನೀನು ಅಲ್ಲ, ನಾನು ಅಲ್ಲ, ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಸಾರಿದವರು. ಜಗತ್ತಿನ ಶ್ರೇಷ್ಠ ಸಮಾಜಕ ಶ್ರೇಷ್ಠ ಸುಧಾರಕರು ಜಗಜ್ಯೋತಿ ಬಸವಣ್ಣನವರು, ಕ್ರಾಂತಿಕಾರಿ ಬಸವಣ್ಣನವರ ಬಗ್ಗೆ ಇವತ್ತಿನ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತಿಹಾಸ ಪುಟವನ್ನು ನಾವು ನೋಡಿದಾಗ ನಮಗೆ ಒಂದು ಪಟ್ಟಿ ಸಿಗುತ್ತದೆ. ಈ ನಮ್ಮ ಸಮಾಜಕ್ಕಾಗಿ, ಈ ಮಣ್ಣಿಗಾಗಿ, ಈ ದೇಶಕ್ಕಾಗಿ ಹೋರಾಟ ಮಾಡಿದವರು ಹಲವಾರು ಜನರು ನಮ್ಮ ಕಣ್ಣು ಮುಂದೆ ಕಾಣುತ್ತಾರೆ. ಆದರೆ ಅಂಥವರ ಪೈಕಿಯಲ್ಲಿ ಅಗ್ರಗಣ್ಯ ಸ್ಥಾನವಾಗಿ ನಿಂತವರು ನಮ್ಮ ಬಸವಣ್ಣನವರು. ಬಸವಣ್ಣನವರು 800 ವರ್ಷಗಳೇ, 1000 ವರ್ಷಗಳೇ ಕಳೆದರೂ ಕೂಡ ಅವರು ಇಂದಿಗೂ ಕೂಡ ನಮಗೆ ಪ್ರಸ್ತುತ. ಏಕೆಂದರೆ ಅಂತಹ ವ್ಯಕ್ತಿತ್ವ, ಅಂತಹ ಸಮಾಜ ಸುಧಾರಕರು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾದರಸ ಮತ್ತು ಮಾದನಾಂಬಿಕೆಯ ಮಗನಾಗಿ ಜನಿಸಿದರು. ಈ ದಂಪತಿಗಳಿಗೆ ಗಂಡು ಮಗು ಇರುವುದಿಲ್ಲ. ಅನಂತರ ಅವರು ದೇವರ ಮೊರೆಯನ್ನು ಹೋಗುತ್ತಾರೆ. ಅನೇಕ ವರ್ಷಗಳ ನಂತರ ಬಸವಣ್ಣನವರು ಹುಟ್ಟುತ್ತಾರೆ. ಅವರ ವರಪ್ರಸಾದದಿಂದಲೇ ಬಸವಣ್ಣ ಅಂತ ಒಂದು ಹೆಸರು ಇಟ್ಟಿದ್ದರು ಎಂಬ ನಂಬಿಕೆಯೂ ನಮಗೆ ತಿಳಿದು ಬಂದಿದೆ. ಹೀಗಿರುವಾಗ ಬಸವಣ್ಣನವರು ಬ್ರಾಹ್ಮಣ ಕುಟುಂಬದವರು ಹುಟ್ಟಿದ್ದು. ಅದೇ ಪ್ರಕಾರದ ಸಾಂಪ್ರದಾಯಿಕ ಪ್ರಕಾರ ಬಸವಣ್ಣವರಿಗೆ 7-8 ವರ್ಷ ಆದಾಗ ಈ ಒಂದು ಜನಿವಾರ ಹಾಕುವ ಒಂದು ಕಾರ್ಯವನ್ನು ಇಟ್ಟುಕೊಂಡಿರುತ್ತಾರೆ. ಬಸವಣ್ಣವರಿಗೆ ಜನಿವಾರ ಹಾಕಬೇಕಂತ ಎಲ್ಲ ಸಕಲ ಸಿದ್ಧತೆಗಳು ರೆಡಿಯಾಗುತ್ತದೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಮನೆಯಲ್ಲಿ ಅಕ್ಕ ಇದ್ದಾಳಲ್ಲ ನಾಗಮ್ಮ, ಅಕ್ಕ ಮನೆಗೆ ಮಾಡಿ ಮೊದಲು, ಅನಂತರ ನನಗೆ ಅಂತ ಹೇಳ್ತಾರೆ. ಆದರೆ ಮನೆಯವರು ಇಲ್ಲ, ಇದನ್ನು ಗಂಡು ಮಕ್ಕಳಿಗೆ ಮಾಡುವುದು, ಹೆಣ್ಣು ಮಕ್ಕಳಿಗೆ ಅಲ್ಲ ಅಂತ ಹೇಳ್ತಾರೆ. ಆವಾಗಿಂದ ಬಸವಣ್ಣನವರ ಈ ತಾರ್ಕಿಕ ಲಿಂಗ ಭೇದ ಭಾವ ಹೋರಾಟ, ಕ್ರಾಂತಿಯ ಕಿಡಿ ಅಂದಿನಿಂದಲೇ ಶುರುವಾಗುತ್ತದೆ. ಮನೆಯನ್ನು ಬಿಟ್ಟು ಸಂಗಮಕ್ಕೆ ಬಂದು ಸೇರ್ತಾರೆ. ಅಲ್ಲಿ ಅಕ್ಕ ಭಾವರ ಜೊತೆಗೆ ಇರುತ್ತಾರೆ. 8-10 ವರ್ಷಗಳ ಗುರುವಿನಲ್ಲಿ ವಿದ್ಯೆಯನ್ನು ಕಲಿಯುತ್ತಾರೆ. ಪೌರಾಣಿಕ ಬಗ್ಗೆ, ಇತಿಹಾಸದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಹೀಗೆ ಎಲ್ಲ ರೀತಿಯಾದಂಥ ಶಿಕ್ಷಣವನ್ನು ಬಸವಣ್ಣನವರು ಪಡೀತಾರೆ. ಅನಂತರ ಅವರು ಬಿಜ್ವಳನ ಆಸ್ಥಾನದಲ್ಲಿ ಲೆಕ್ಕದ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಮಾಜದ ಸುಧಾರಕರಾಗಿ, ಸಮಾಜದ ರೈತರ ಪರವಾಗಿ ಎಲ್ಲ ರೀತಿ ಹೋರಾಟವನ್ನು ಮಾಡುತ್ತಾರೆ. ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುತ್ತಾರೆ. ಅಲ್ಲಿನೂ ಕೂಡ ಎಲ್ಲರನ್ನು ಸೇರಿಸಿ, ಎಲ್ಲ ಜನಾಂಗದವರನ್ನು, ಎಲ್ಲ ಜಾತಿಯವರನ್ನು ಸೇರಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಅವರು ಸಾರುತ್ತಾರೆ. ಆದರೆ ನನಗನ್ನಿಸುತ್ತದೆ, ಅವರು ಅವತ್ತಷ್ಟು ಆ ಜಾತಿ ಧರ್ಮಕ್ಕೆಲ್ಲ ಹೋರಾಟ ಮಾಡಿದ್ರಲ್ಲ, ಅದೆಲ್ಲ ಅವರ ಜೊತೆಯಲ್ಲೇ ಹೋಗ್ಬಿಡ್ತಾ ಅಥವಾ ಇವತ್ತು ಇದೆಯಾ? ಇಲ್ಲ. ಇವತ್ತು ಕೂಡ ನಾವು ಅವರು 800 ವರ್ಷಗಳೇ ಕಳೆದು ಕೂಡ, 1000 ವರ್ಷಗಳೇ ಕಳೆದರೂ ಸಹ ಆ ಜಾತಿ, ಆ ಧರ್ಮ ಅವೆಲ್ಲವೂ ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದ್ದಾವೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಅಂತರ್ಜಾತಿ ವಿವಾಹವನ್ನು ಅಂದೇ ಅವರು ಮಾಡಿದರು. ಆದರೆ ಇವತ್ತು ಕೂಡ ಅಂತರ್ಜಾತಿ ವಿವಾಹಕ್ಕೆ ಎಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ನೋಡಿದ ಹಾಗೆ ಮೊನ್ನೆ ಉದಾಹರಣೆಗಳನ್ನೆಲ್ಲ ನೋಡ್ತಾನೆ ಇದ್ದೀವಿ. ಸ್ವತಃ ತಂದೆ ತಾಯಿಗಳೇ ಅಂತರ್ಜಾತಿ ವಿವಾಹ ಮಕ್ಕಳು ಮಾಡಿಕೊಂಡ್ರೆ ಅವರನ್ನು ಕೊಚ್ಚಿ ಬಿಸಾಕುವಂಥ ಸನ್ನಿವೇಶ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ನಮಗೆ ಪ್ರಜಾಪ್ರಭುತ್ವ ಇದೆ, ಸಂವಿಧಾನವಿದೆ, ಆದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಸ್ವತಂತ್ರ ಇವತ್ತಿಗೂ ನಮಗೆ ಯಾರಿಗೂ ಇಲ್ಲೇನೋ ಅಂತ ನನಗನ್ನಿಸುತ್ತದೆ. ಏಕೆಂದರೆ ಸಮಾಜದಲ್ಲಿ ಅನೇಕ ರೀತಿಯ ಅನ್ಯಾಯಗಳು ನಡೆಯುತ್ತಲೇ ಇದ್ದಾವೆ. ಆದರೆ ಅದರ ವಿರುದ್ಧ ಹೋರಾಡುವಂಥ
ಕಿಡಿಕೀರುವಂಥ ಮನೋಭಾವನೆ ಯಾರಲ್ಲಿ ಇಲ್ಲವೇನೋ ಅಂತ ನನಗನಿಸುತ್ತದೆ. ನಮ್ಮ ಬಸವಣ್ಣನವರು ಎಷ್ಟೊಂದು ಹೋರಾಟ ಮಾಡಿದರೆ, ಸಮಾಜ ಸುಧಾರಕರು, ಕ್ರಾಂತಿಕಾರಿ, ಜಗಜ್ಯೋತಿ, ಹೀಗೆ ಹಲವಾರು ರೀತಿಯಲ್ಲಿ ಕೆಲಸ ಮಾಡಿದರೂ ಕೂಡ ಈ ಸಮಾಜವನ್ನು ತಿದ್ದಲಿಕ್ಕೆ ಆಗಲಿಲ್ಲೇನೋ, ಸುಧಾರಣೆ ಆಗಲ್ಲೇನೋ ಅಂತ ನನಗನಿಸುತ್ತದೆ. ನಮಸ್ಕಾರ, ಧನ್ಯವಾದಗಳು.